ಬೀದರ್ ಸಿಡಿಲು ಬಡಿದು ಮೃತಪಟ್ಟ ಕುಟುಂಬಕ್ಕೆ ಸಚಿವರಿಂದ 5 ಲಕ್ಷ ಪರಿಹಾರ ಚೆಕ್ ವಿತರಣೆ. ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ನಾವದಗಿ ಗ್ರಾಮದಲ್ಲಿ ಸಿಡಿಲು ಬಡಿದು ರೇವಣಸಿದ್ದಪ್ಪ ಮೃತಪಟ್ಟಿದ್ದಾರೆ. ಆ ಕುಟುಂಬಕ್ಕೆ ಸಚಿವರಾದ ಈಶ್ವರ್ ಖಂಡ್ರೆಯವರು ಕುಟುಂಬ ಸದಸ್ಯರಿಗೆ ಧೈರ್ಯ ತುಂಬಿ ಸಾಂತ್ವನ ಹೇಳಿ ಸರ್ಕಾರದಿಂದ ಪರಿಹಾರಧನ 5 ಲಕ್ಷ ಮೌಲ್ಯದ ಚೆಕ್ ವಿತರಣೆ ಮಾಡಿದರು. ಜೊತೆಯಲ್ಲಿ ಬಾಲ್ಕಿ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ವಡ್ಡನಕೇರಿ ಹಾಜರಿದ್ದರು. ವರದಿ ಶ್ರೀಮಂತರಾವ್ ಇಂಚೂರೆ. ನೀವೇ ಹೋಗಿ ನೋಡಿದ್ರೆ ನನ್ನ ಮಗನ ಭಯ ಇದ್ದಿಲ್ಲ ಮಾರಿಸ್ಬಿಡ್ತಾರೆ ಯಾಕ ಮಗ ನಿಮ್ಮ ಫೋನ್ ನಂಬರ್ ಗೊತ್ತಾಗಿಲ್ಲ ಸರ್ ನಾವು ಎಲ್ಲ ಕಡೆ ಫೋನ್ ಇವರು ಸರ್ ಬಹಳ ಗಡಿಪಡಿಸ್ತೀವಿ ಆಜು ಬಾಜುನೇ ಇದ್ರೆ ಕೈ ಕಟ್ಕೊಂಡು ನಿಂತ ಸರ್ ಹಿಂಗೆ ಬಿದ್ದಾರಿ. ಇವ ನಮ್ಮೂರು ಹುಡುಗ ಹಿಂಗೆ ಕೈ ನಿಂತ ಹಿಂಗೆ ಬಿದ್ದಾರಿ. ಅವ್ರಿಗೆ ನಮ್ಗೆ 10 ಮಿನಿಟ್ ಇದೆ ಸರ್. ನಾ ಗಾಡಿ ಹುಡುಗ ಗಾಡಿ ತಗೊಂಡು ಓಡೋದ್ರೆ ಇವ್ರು ನಡ್ಕೋತಾವ ಡೈರೆಕ್ಟ್ ಅದಕ್ಕೆ ಡೈರೆಕ್ಟ್ ನಾವು ಫೋನ್ ಹಾಕಿದ್ದಾರೆ. ಗೊತ್ತಾಯ್ತು. ನಾನು ಅಲ್ಲಿದ್ದ ಬೆಂಗಳೂರಾಗಿದ್ದ ಏನು ಆಗಲ್ಲಪ್ಪ, ಆಯ್ತು. ಇದೊಂದು 5 ಲಕ್ಷ ರೂಪಾಯಿ ಚೆಕ್ ಅದ. ನಿಮ್ ತಂದೆ ತಾಯಿಗಳಿಗೆ ಚೆನ್ನಾಗಿ ನೋಡ್ಕೋಪ. ನಿಂಗೆ ಏನೋ ಸಹಾಯ ಬೇಕಾದ್ರೆ ಮಾಡ್ತೇವೆ, ಆಯ್ತಾ? ಮಲ್ಲಿಕಾರ್ಜುನ್ ಎಲ್ಲ ಚಲೋ ಆಗ್ಯದಲ್ಲ.